ಅಂದ್ರೆ ಮರಣ ನಿಶ್ಚಿತ. ಇದು ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಎಚ್ಚರಿಕೆ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಇರಾನ್ ಮೇಲೆ ದಾಳಿ ಆಗ್ತಾ ಇದ್ದ ಹಾಗೆ ಆತ ಗುಹೆಯನ್ನ ಸೇರ್ಕೊಂಡಿದ್ದಾನೆ. ಅಜ್ಞಾತ ಸ್ಥಳದಲ್ಲಿ ಆತ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ದಾಳಿ ನಡೆದಾಗ ಆತನ ಅಫಿಷಿಯಲ್ ಬಿಲ್ಡಿಂಗ್ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಶಸ್ತ್ರಾಸ್ತ್ರ ತ್ಯಜಿಸದೇ ಇದ್ರೆ ಗಂಭೀರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕದಿಂದ ಇರಾನ್ಗೆ ಬಹಳ ಸ್ಪಷ್ಟವಾದಂತಹ ಎಚ್ಚರಿಕೆ. ಅದನ್ನು ಅಯಾತುಲ್ಲಾ ಅಲಿ ಖಮೇನಿ ಸರ್ಕಾರವನ್ನೇ ನಾವು ಎತ್ತಿಸಿ ಬಿಡ್ತೀವಿ ಕ್ಷಣಗಳಲ್ಲಿ, ಎಲ್ಲಾ ಕಡೆ ಬಾಂಬ್ಗಳು ಬಂದು ಬೀಳುತ್ತವೆ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಅದರ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವುದು, ಯಾವುದೇ ಕಾರಣಕ್ಕೂ ಇರಾನ್ನ ನಾವು ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಸುಮಾರು 47 ವರ್ಷಗಳಿಂದ ಇರಾನ್ನಲ್ಲಿ ಡೆತ್ ಟು ಅಮೆರಿಕ ಅಂದ್ರೆ ಅಮೆರಿಕಾಗೆ ಮರಣ ಅನ್ನುವಂತಹ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಅಂಥ ರಾಷ್ಟ್ರ ಯಾವತ್ತಿಗೂ ಅಣ್ವಸ್ತ್ರವನ್ನ ಹೊಂದೋದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಯುದ್ಧ ಘೋಷಣೆ ಮಾಡಿದಂತಹ ಈ ಭಾಷಣದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಯಾವುದೇ ಕಾರಣಕ್ಕೂ ಇರಾನ್ನ ಅಣ್ವಸ್ತ್ರ ರಾಷ್ಟ್ರವನ್ನಾಗುವುದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಟ್ರಂಪ್ರ ಬಹಳ ಸ್ಪಷ್ಟವಾದಂತಹ ಘೋಷಣೆ. ಯುದ್ಧ ಆರಂಭ ಆಗಿದೆ, ದಾಳಿ ಪ್ರತಿದಾಳಿ ಎರಡೂ ಕಡೆಯಿಂದ ಆಗ್ತಾ ಇದೆ. ಸದ್ಯದ ಸಿಚುವೇಶನ್ ಏನು, ಯಾರಿಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಜೊತೆಗೆ ಇದು ಇನ್ನು ಎಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುವಂತಹ ಆತಂಕ ಸದ್ಯಕ್ಕೆ ಕಾಡ್ತಾ ಇದೆ? ಚಂದ್ರಮೋಹನ್. ಹೌದು ವಿದೇಶಿ, ಇವತ್ತು ಬೆಳಿಗ್ಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ದೇಶದ ಮೇಲೆ ವಾಯು ದಾಳಿಯನ್ನ ಆರಂಭಿಸಿದ್ವು, ಕ್ಷಿಪಣಿ ದಾಳಿಯನ್ನ ನಡೆಸಿದ್ವು. ಇರಾನ್ನ ರಾಜಧಾನಿ ಟೆಹರಾನು ಮತ್ತು ಅಲ್ಲಿನ ಪ್ರಮುಖ ಸ್ಥಳಗಳ ಮೇಲೆ, ಮಿಲಿಟರಿ ನೆಲೆಗಳ ಮೇಲೆ ವಾಯು ದಾಳಿಯನ್ನ ನಡೆಸಿವೆ. ಈ ಒಂದು ದಾಳಿ ಆರಂಭವಾದ ಬಳಿಕ ಈಗ ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ಇರಾನ್ ನೀಡ್ತಾ ಇದೆ ಮತ್ತು ಪ್ರತಿ ದಾಳಿಯನ್ನ ಆರಂಭಿಸಿದೆ. ಇರಾನ್ ಕೂಡ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಅಮೆರಿಕ ದೇಶ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ವಾಯು ನೆಲೆಗಳನ್ನ ಸ್ಥಾಪಿಸಿಕೊಂಡಿದೆ. ಯುಎಇನ ಅಬುಧಾಬಿ, ಕತಾರ್, ಬಹ್ರೈನ್, ಕುವೈತ್ ಇಲ್ಲೆಲ್ಲವೂ ಕೂಡ ಅಮೆರಿಕ ತನ್ನ ವಾಯು ನೆಲೆಗಳನ್ನ ಸ್ಥಾಪಿಸಿಕೊಂಡಿದೆ. ಇಲ್ಲಿ ಅಮೆರಿಕದ ಸೈನಿಕರನ್ನ ಇರಿಸಲಾಗಿದೆ. ಜೊತೆಗೆ ಅಮೆರಿಕದ ಯುದ್ಧ ವಿಮಾನಗಳಿವೆ ಮತ್ತು ಸಮುದ್ರದಲ್ಲೂ ಕೂಡ ಅಮೆರಿಕದ ನೌಕಾ ಪಡೆಗಳು ಕೂಡ ಇವೆ ಮತ್ತು ಯುದ್ಧ ನೌಕೆಗಳು ಕೂಡ ಇವೆ. ಇವುಗಳ ಮೇಲೆ ಈಗ ಇರಾನ್ ದೇಶ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಈ ಒಂದು ದೇಶಗಳ ನಗರಗಳಲ್ಲೂ ಕೂಡ ಈಗ ದಟ್ಟವಾದಂತಹ ಹೊಗೆ ಆವರಿಸ್ತಾ ಇದೆ ಮತ್ತು ಸ್ಫೋಟದ ಸದ್ದು ಕೂಡ ಕೇಳಿಸ್ತಾ ಇದೆ ಅಂತೇಳಿ ಸ್ಥಳೀಯ ಜನರೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಸೌದಿ ಅರೇಬಿಯಾದಲ್ಲೂ ಕೂಡ ಅಮೆರಿಕದ 2000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿದ್ದಾರೆ. ಹೀಗಾಗಿ ಸೌದಿ ಅರೇಬಿಯಾದ ಮೇಲೂ ಕೂಡ ಈಗ ಇರಾನ್ ವಾಯು ದಾಳಿಯನ್ನ ನಡೆಸ್ತಾ ಇದೆ. ಇಲ್ಲಿರ್ತಕ್ಕಂಥ ಅಮೆರಿಕ ಸೈನಿಕರನ್ನ ಗುರಿಯಾಗಿಸಿಕೊಂಡೇ ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ರಿಯಾದ್ನ ಇಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಪ್ರಿನ್ಸ್ ಸುಲ್ತಾನ್ ವಾಯು ನೆಲೆಯಲ್ಲೂ ಕೂಡ ಅಮೆರಿಕದ ಸೈನಿಕರಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳಗಳನ್ನ ಗುರಿಯಾಗಿಸಿಕೊಂಡೇ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಹೀಗಾಗಿ ಒಂದು ದಾಳಿ ಮತ್ತು ಪ್ರತಿ ದಾಳಿಗಳು ಎರಡೂ ಕೂಡ ಇವತ್ತು ಏಕಕಾಲಕ್ಕೇನೆ ನಡೀತಾ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿಗೆ ನೇರವಾದಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೀವು ಶಸ್ತ್ರಾಸ್ತ್ರವನ್ನ ಬಿಡದೇ ಇದ್ರೆ ನಿಮ್ಗೆ ಮರಣ ನಿಶ್ಚಿತ. ಇರಾನ್ ದೇಶ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಅಸ್ತ್ರವನ್ನಾಗ್ಲಿ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನಾಗ್ಲಿ ಹೊಂದಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಅಮೆರಿಕವನ್ನ ಗುರಿಯಾಗಿಸಿಕೊಂಡೇ ಪರಮಾಣು ಅಸ್ತ್ರಗಳನ್ನ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹೊಂದಲಿಕ್ಕೆ ಇರಾನ್ ಹೊರಟಿದೆ. ಹೀಗಾಗಿ ಅಮೆರಿಕದ ರಕ್ಷಣೆ ಉದ್ದೇಶದಿಂದನೇ ನಾವು ಈ ದಾಳಿಯನ್ನ ಇರಾನ್ನ ಮೇಲೆ ನಡೆಸಿದ್ದೇವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇಸ್ರೇಲ್ ಕೂಡ ಅದೇ ಮಾತನ್ನ ಹೇಳ್ತಾ ಇದೆ. ನಮ್ಮ ಮೇಲೆ ದಾಳಿಯನ್ನು ನಡೆಸಲಿಕ್ಕೋಸ್ಕರನೇ ಇರಾನ್ ಈಗ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲಿಕ್ಕೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಸಿದ್ಧಪಡಿಸಲಿಕ್ಕೆ ಹೊರಟಿದೆ. ಹೀಗಾಗಿ ನಾವು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ನಾವು ಇರಾನ್ನ ಮೇಲೆ ಒಂದು ಪ್ರಿಎಂಪ್ಟಿವ್ ದಾಳಿಯನ್ನ ನಡೆಸಿದ್ದೇವೆ, ಒಂದು ಪೂರ್ವಭಾವಿಯಾಗಿ ಅದನ್ನು ತಡೆಯುವಂತ ಉದ್ದೇಶದಿಂದ ಈ ದಾಳಿಯನ್ನ ನಡೆಸಿದ್ದೇವೆ ಅಂತ ಹೇಳಿ ಇಸ್ರೇಲ್ ಕೂಡ ಹೇಳ್ತಾ ಇದೆ. ಹೀಗಾಗಿ ಇಸ್ರೇಲ್ ಮೇಲೂ ಕೂಡ ಈಗ ವಾಯು ದಾಳಿಯನ್ನ ನಡೆಸಲಿಕ್ಕೆ ಇರಾನ್ ಕೂಡ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಹೀಗಾಗಿ ಇಸ್ರೇಲ್ ನಲ್ಲೂ ಕೂಡ ಒಂದು ತುರ್ತು ಪರಿಸ್ಥಿತಿಯನ್ನೇ ಘೋಷಣೆಯನ್ನ ಮಾಡಲಾಗಿದೆ. ಜನರಲ್ಲೂ ಕೂಡ ಸುರಕ್ಷಿತ ಸ್ಥಳಗಳಲ್ಲಿ, ಬಂಕರ್ಗಳಲ್ಲಿ ಹೋಗಿ ಆಶ್ರಯವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಇಸ್ರೇಲ್ನ ನಾಗರಿಕರಿಗೂ ಕೂಡ ಕೊಡಲಾಗಿದೆ. ಹೀಗಾಗಿ ಈ ಒಂದು ಸಂಘರ್ಷ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಯಬಹುದು ಅಂತಕ್ಕಂತಹ ಎಲ್ಲ ಸ್ಪಷ್ಟವಾದಂತಹ ಸೂಚನೆಗಳು ಕಂಡು ಬರ್ತವೆ. ಯಾಕಂತಂದ್ರೆ ಈಗ ಮೊದಲನೇದಾಗಿ ದಾಳಿ ನಡೆದ ಬಳಿಕ ಪ್ರತಿ ದಾಳಿಯನ್ನ ಈ ಇರಾನ್ ಕೂಡ ನಡೆಸುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದೇ ರೀತಿಯಾಗಿ ಈಗ ಪ್ರತಿ ದಾಳಿ ಕೂಡ ನಡೆದಿದೆ. ಈ ಪ್ರತಿ ದಾಳಿಗಳು ಇನ್ನೂ ಕೆಲವು ದಿನಗಳವರೆಗೂ ಕೂಡ ಮುಂದುವರಿಬಹುದು. ಒಂದು ಬ್ಯಾಕ್ಡೋರ್ ಆಗಿ ಇರಾನು ಮತ್ತು ಅಮೆರಿಕದ ನಡುವೆ ಮಾತುಕತೆಗಳು ಕೂಡ ನಡೀತಾ ಇದ್ವು. ಆ ಮಾತುಕತೆಗೂ ಕೂಡ ಇರಾನ್ ಸ್ವಾಗತವನ್ನ ಕೋರಿತ್ತು. ಆದ್ರೆ ನಾವು ಶಸ್ತ್ರಾಸ್ತ್ರ ಹೊಂದೋದನ್ನ, ಪರಮಾಣು ಶಸ್ತ್ರಾಸ್ತ್ರ ಹೊಂದೋದನ್ನ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹೊಂದೋದನ್ನ ನಿಲ್ಲಿಸಲಿಕ್ಕೆ ನಾವು ಸಿದ್ಧ ಇಲ್ಲ ಅನ್ನುವ ಸಂದೇಶವನ್ನ
ಇರಾನ್ ಅಮೆರಿಕಕ್ಕೆ ರವಾನೆ ಮಾಡಿತು. ಅದಾದ ಬಳಿಕ ಈಗ ಅಂತಿಮವಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಪ್ಪಿಗೆ ಸಿಕ್ಕ ಬಳಿಕ ಈಗ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಜಂಟಿಯಾಗಿನೇ ಇರಾನ್ನ ಮೇಲೆ ವಾಯುದಾಳಿಯನ್ನ ನಡೆಸ್ತವೆ. ಈಗ ಪ್ರತಿದಾಳಿ ಕೂಡ ಆರಂಭ ಆಗಿದೆ. ಹೀಗಾಗಿ ಈ ಒಂದು ದೇಶಗಳಲ್ಲಿ ಏನೇನು ನಷ್ಟ ಉಂಟಾಗುತ್ತೆ ಅನ್ನೋದನ್ನ ಈಗ ನೋಡ್ಬೇಕಾಗುತ್ತೆ. ಮುಖ್ಯವಾಗಿ ಕತಾರು, ಬಹ್ರೇನು, ಸೌದಿ ಅರೇಬಿಯಾ ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾಗಿ ನಷ್ಟ ಉಂಟಾಗುತ್ತೆ, ಎಷ್ಟರ ಮಟ್ಟಿಗೆ ನಷ್ಟವನ್ನ ಈ ಅಮೆರಿಕದ ವಾಯುನೆಲೆಗಳಿಗೆ, ಅಮೆರಿಕದ ಸೈನಿಕರಿಗೆ ಉಂಟು ಮಾಡ್ಲಿಕ್ಕೆ ಈಗ ಇರಾನ್ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ನಲ್ಲಿ ಇರತಕ್ಕಂತಹ ಅಯತುಲ್ಲಾ ಅಲಿ ಖಮೇನಿ ಕಚೇರಿ ಜೊತೆಗೆ ಅವರ ಮನೆ ಮತ್ತು ಅವರ ಅಡಗುದಾಣಗಳು ಇವೆಲ್ಲ ಸ್ಥಳಗಳ ಮೇಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಜಂಟಿಯಾಗಿ ದಾಳಿಯನ್ನು ನಡೆಸಿವೆ. ಹೀಗಾಗಿ ಒಂದು ತೆಹರಾನ್ ನಲ್ಲಿರ್ತಕ್ಕಂಥ ಪೂರ್ವದ ಭಾಗ, ಪಶ್ಚಿಮ ಭಾಗದಲ್ಲೇ ದಟ್ಟವಾದಂತಹ ಹೊಗೆ ಆವರಿಸಿದೆ ಮತ್ತು ಅಲ್ಲಿ ಸ್ಫೋಟಗಳು ಕೂಡ ಸಂಭವಿಸಿವೆ. ಹೀಗಾಗಿ ದಾಳಿಗಳು ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿಬಹುದು. ಕಳೆದ ಜೂನ್ ನಲ್ಲಿ 12 ದಿನಗಳವರೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ನಡೆದಿತ್ತು. ಅದಾದ ಬಳಿಕ ಈ ಒಂದು ಸಂಘರ್ಷವನ್ನ ನಿಲ್ಲಿಸಲಾಗಿತ್ತು. ಆದ್ರೆ ಈಗ ಎಷ್ಟು ದಿನಗಳವರೆಗೆ ಈ ಒಂದು ಸಂಘರ್ಷ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಹೀಗಾಗಿ ಈಗ ಟ್ರಂಪ್ ಮತ್ತು ಅಯತುಲ್ಲಾ ಅಲಿ ಖಮೇನಿ ನಡುವೆ ಯಾವುದಾದ್ರೂ ಮೂರನೇ ರಾಷ್ಟ್ರ ಒಂದು ಸಂಧಾನವನ್ನು ನಡೆಸಿ ಈ ಸಂಘರ್ಷವನ್ನು ನಿಲ್ಲಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಕೂಡ ಕ್ರಮವನ್ನು ಕೈಗೊಳ್ಬಹುದು. ಮಧ್ಯಪ್ರಾಚ್ಯದ ದೇಶಗಳ ಈ ಒಂದು ಮಧ್ಯಸ್ಥಿಕೆಯನ್ನ ಸಂಧಾನವನ್ನ ನಡೆಸಬಹುದು. ಈ ಹಿಂದೆ ಕತಾರ್ ಕೂಡ ಎರಡು ದೇಶಗಳ ನಡುವೆ ಒಂದು ಮಾತುಕತೆಯನ್ನ ನಡೆಸಿ ಒಂದು ಶಾಂತಿ ವ್ಯವಸ್ಥೆ ನೆಲೆಸುವಂತೆ ಮಾಡಿತ್ತು. ಹೀಗಾಗಿ ಈಗ ಕತಾರ್ ದೇಶ ಏನಾದ್ರೂ ಕೂಡ ಮುಂದೆ ಬಂದು ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದು ಶಾಂತಿ ಮಾತುಕತೆಯನ್ನ ನಡೆಸುವಂತದ್ದು, ಕದನ ವಿರಾಮಕ್ಕೆ ಅವಕಾಶ ಆಗುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸುತ್ತಾ ಹೇಗೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಒಂದು ಮಧ್ಯಪ್ರಾಚ್ಯಕ್ಕೆ ಈ ಕಳೆದ 15 ದಿನಗಳಿಂದಲೂ ಕೂಡ ಅಮೆರಿಕ ತನ್ನ ವಾಯುಪಡೆಯನ್ನ ಮತ್ತು ನೌಕಾಪಡೆಗಳನ್ನ ರವಾನೆ ಮಾಡತಕ್ಕಂಥ ಕೆಲಸವನ್ನ ನಡೆಸ್ತಾ ಇತ್ತು. ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಕೊಟ್ಟ ತಕ್ಷಣವೇ ದಾಳಿ ನಡೆಸಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಅಮೆರಿಕದ ಸೇನೆ ಕೂಡ ಮಧ್ಯಪ್ರಾಚ್ಯದಲ್ಲೇ ಮಾಡಿಕೊಂಡಿತ್ತು. ಹೀಗಾಗಿ ಇವತ್ತು ಟ್ರಂಪ್ ಒಪ್ಪಿಗೆ ಕೊಟ್ಟ ತಕ್ಷಣನೇ ಇಸ್ರೇಲು ಮತ್ತು ಅಮೆರಿಕ ಎರಡೂ ಸೇನೆಗಳು ಕೂಡ ಜಂಟಿಯಾಗಿನೇ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿವೆ. ವಿದೇಶಿ ಚಂದ್ರಮೋಹನ್, ಡೊನಾಲ್ಡ್ ಟ್ರಂಪ್ ಅವರು ಯುದ್ಧ ಘೋಷಣೆಯ ಈ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಅಕಸ್ಮಾತ್ ಒಪ್ಪದೇ ಇದ್ರೆ, ಅಕಸ್ಮಾತ್ ಬೇಡಿಕೆಗಳಿಗೆ ಮಣಿಯದೇ ಇದ್ರೆ, ಅಣುವಸ್ತ್ರ ತಯಾರಿಕೆಯಿಂದ ಹಿಂದೆ ಸರಿಯದೇ ಇದ್ರೆ ನಿಜ ಸರ್ಕಾರವನ್ನ ಉರುಳಿಸುವ ಕೆಲಸವನ್ನ ನಾವು ಮಾಡಿಬಿಡ್ತೀವಿ ಅನ್ನುವಂಥ ವಾರ್ನಿಂಗ್. ಅಂದ್ರೆ ಆಯತುಲ್ಲಾ ಖಮೇನಿಯ ಆಡಳಿತವನ್ನೇ ಉಲ್ಟಾ ಮಾಡಿಬಿಡುವಂತಹ ಅಥವಾ ಆತನನ್ನ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಸೊ ಆ ಹಂತಕ್ಕೆ ಹೋಗಬಹುದಾ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿಗ ಮುಖ್ಯವಾಗಿ ಇರಾನ್ ದೇಶದಲ್ಲೂ ಕೂಡ ಅಲ್ಲಿನ ನಾಗರಿಕರನ್ನೇ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರದ ವಿರುದ್ಧ, ಅವರ ಆಳ್ವಿಕೆ ವಿರುದ್ಧ ಬಂಡಾಯವನ್ನು ಎದ್ದು ಬೀದಿಗಿಳಿದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಆ ಒಂದು ಪ್ರತಿಭಟನಾಕಾರರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನ ಅಯತುಲ್ಲಾ ಅಲಿ ಖಮೇನಿ ಮತ್ತು ಅಲ್ಲಿನ ಮಿಲಿಟರಿ ನಡೆಸಿತ್ತು. ಇದರಿಂದಾಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಇರಾನ್ ನಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ. ಅವರೆಲ್ಲರಿಗೂ ಕೂಡ ಅಮೆರಿಕ ಬೆಂಬಲವನ್ನ ವ್ಯಕ್ತಪಡಿಸಿತ್ತು. ಮುಖ್ಯವಾಗಿ ಧಾರ್ಮಿಕ ಮುಖಂಡರುಗಳು ಒಂದು ಇರಾನ್ ಬಿಟ್ಟು ತಲುಪಬೇಕು, ನಿಮ್ಮಿಂದಾಗೇನೆ ದೇಶ ಹಾಳಾಗ್ತಾ ಇದೆ, ದೇಶದಲ್ಲಿ ಯಾವುದೇ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇಲ್ಲ, ಬೆಲೆಗಳು ಏರಿಕೆ ಆಗ್ತಾ ಇದೆ, ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆಯಾಗಿ ನಮಗೆ ಜೀವನವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ, ಮುಲ್ಲಾಗಳೇ ದೇಶ ಬಿಟ್ಟು ತೊಲಗಿ ಅಂತೇಳಿ ಇರಾನ್ ನಲ್ಲೇ ಅಲ್ಲಿನ ಜನನೇ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ರು. ಆದ್ರೆ ಈಗ ಅಯತುಲ್ಲಾ ಅಲಿ ಖಮೇನಿ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಅಮೆರಿಕಗೂ ಕೂಡ ಇಲ್ಲ. ಅಯತುಲ್ಲಾ ಅಲಿ ಖಮೇನಿ ಯಾವುದೋ ಒಂದು ಬಂಕರ್ ನಲ್ಲಿ ಅಡಿಗೆ ಕುಳಿತಿದ್ದಾರೆ. ಆ ಒಂದು ಸ್ಥಳವನ್ನ ಹೊಡಿಲಿಕ್ಕೂ ಕೂಡ ಅಮೆರಿಕ ಪ್ಲಾನ್ ಅನ್ನ ಮಾಡಿಕೊಂಡು ಹುಡುಕಾಟವನ್ನ ನಡೆಸ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿಯನ್ನ ಒಂದು ರಹಸ್ಯ ಸ್ಥಳದಲ್ಲಿ ಇರಿಸಲಾಗಿದೆ. ಒಂದು ವೇಳೆ ಏನಾದ್ರೂ ಕೂಡ ಈ ಒಂದು ಅಮೆರಿಕದ ದಾಳಿ, ಇಸ್ರೇಲ್ನ ದಾಳಿನಲ್ಲಿ ಅಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ್ರು ಕೂಡ ನಂತರ ಈ ಒಂದು ಇರಾನ್ ನಲ್ಲಿ ಯಾರು ಸರ್ವೋಚ್ಚ ಲೀಡರ್ ಆಗ್ಬೇಕು ಮತ್ತು ಅಲ್ಲಿನ ಸೇನೆಯನ್ನ ಯಾರು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಪ್ಲಾನ್ ಎ ಮತ್ತು ಬಿ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ತಮ್ಮ ಉತ್ತರಾಧಿಕಾರಿಯನ್ನು ಕೂಡ ಅಯತುಲ್ಲಾ ಅಲಿ ಖಮೇನಿ ಈಗಾಗಲೇ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಏನೇ ದಾಳಿ ನಡೆಸಿ ಯಾರನ್ನೇ ಕೊಲ್ಬಹುದು, ಆದ್ರೆ ಇರಾನ್ ಮಾತ್ರ ಅಮೆರಿಕದ ವಿರುದ್ಧದ ತನ್ನ ದಾಳಿಯನ್ನ, ಪ್ರತಿ ದಾಳಿಯನ್ನ ಮುಂದುವರಿಸಲೇಬೇಕು ಅಂತೇಳಿ ಎಲ್ಲಾ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಅಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದುಡಿಸೋದೇ ಈಗ ಅಮೆರಿಕ ಮತ್ತು ಇಸ್ರೇಲ್ನ ಗುರಿಯಾಗಿದೆ. ಜೊತೆಗೆ ಅಲ್ಲಿನ ಟಾಪ್ ಮೋಸ್ಟ್ ಮಿಲಿಟರಿ ಲೀಡರ್ಗಳನ್ನ, ಪೊಲಿಟಿಕಲ್ ಲೀಡರ್ಗಳನ್ನ ಹೊಡೆದುಡಿಸಲಿಕ್ಕೂ ಕೂಡ ಈಗ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ನಡೆಸ್ತವೆ. ಮತ್ತೊಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಇವತ್ತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಮೂಲಕ ಇರಾನ್ನ ಸೈನಿಕರಿಗೂ ಕೂಡ ನೇರವಾದಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ನ ಸದಸ್ಯರು, ಸಶಸ್ತ್ರ ಪಡೆಗಳು, ಎಲ್ಲಾ ಪೊಲೀಸರು ನಿಮ್ಮ ಶಸ್ತ್ರಾಸ್ತ್ರಗಳನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು, ಇಲ್ಲದೇ ಇದ್ರೆ ನಿಮ್ಗೆ ಮರಣ ನಿಶ್ಚಿತ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿದ್ರೆ ಮಾತ್ರನೇ ನಿಮ್ಗೆ ಸಂಪೂರ್ಣ ವಿನಾಯಿತಿಯನ್ನು ಕೊಟ್ಟು ನ್ಯಾಯಯುತವಾಗಿ ನಿಮ್ಮನ್ನ ನಡೆಸ್ಕೊಳ್ತೇವೆ, ಇಲ್ದಿದ್ರೆ ನಿಮ್ಗೆ ಮರಣ ಕೂಡ ನಿಶ್ಚಿತ ಆಗುತ್ತೆ, ನಾವು ನಿಮ್ಮನ್ನ ಸಾಯಿಸ್ಲಿಕ್ಕೆ ಕೂಡ ರೆಡಿ ಇದ್ದೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದ ಮೂಲಕ ಇರಾನ್ನ ಒಂದು ಸೈನಿಕರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ಇರಾನ್ ಸಂಪೂರ್ಣವಾಗಿ ತನ್ನ ಪರಮಾಣು ಕಾರ್ಯಕ್ರಮವನ್ನ ನಿಲ್ಲಿಸಬೇಕು, ಆ ಒಂದು ಪರಮಾಣು ಕಾರ್ಯಕ್ರಮವನ್ನ ನಾಶ ಮಾಡತಕ್ಕಂಥ ಗುರಿಯೊಂದಿಗೆ ನಾವು ದಾಳಿಯನ್ನ ಆರಂಭಿಸಿದೀವಿ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.